ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಮಾಡೋಣ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಇವಾಗ ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, 4 ಈರುಳ್ಳಿ, 4 ಟೊಮೆಟೊ, ಅರ್ಧ kg ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಇಲ್ಲಿ ಫ್ರೆಶ್ಶಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಾಡೋಕ್ಕೆ ಎಣ್ಣೆ, ತುಪ್ಪ ಬೇಕಾಗುತ್ತೆ. ಇಲ್ಲಿ ಪಲಾವ್ ಎಲೆ ಎಲ್ಲ ಪಲಾವ್ಗೆ ಹಾಕೋ ಐಟಮ್ ಎಲ್ಲ ಕಸ್ತೂರಿ ಮೆಥಿ, ಪಲಾವ್ ಎಲೆ, ಜಾವಿತ್ರಿ, ಒಂದು ಚಕ್ರ ಮೊಗ್ಗು, 4 ಲವಂಗ, ಚಕ್ಕೆ, ಸೋಂಪು, ಕಲ್ಲು ಎಲ್ಲ ಇದೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ, ಒಂದು 6 ಮೆಣಸಿನ್ಕಾಯಿ ಇದೆ. ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಮಾಡೋಕ್ಕೆ. ಇಲ್ಲಿ ಅಚ್ಚ ಖಾರದ ಪುಡಿ ಇದೆ. ಇಲ್ಲಿ ಅರಿಶಿನ ಬೇಕಾಗುತ್ತೆ, ಧನಿಯಾ ಪುಡಿ, ಗರಂ ಮಸಾಲ ಒಂಚೂರು ಹಾಕೋಣ, ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಣ. ಇಲ್ಲಿ ಊಟದ ಅಕ್ಕಿನೇ ತೊಗೊಂಡಿದ್ದೀನಿ ನಾನು. ಈಗ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಕುಕ್ಕರಲ್ಲಿ ಬಿಸಿ ಹಾಕಿದೆ, ನೀವು ನೋಡ್ತಾ ಇರ್ಬೋದು. ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಎಣ್ಣೆ ಸ್ವಲ್ಪ ಕಾಯಲಿ. ನಾವು ಮನೇಲಿರೋ ಸಾಮಾನೇ ಹಾಕಿ ಇಲ್ಲಿ ಚಿಕನ್ ಬಿರಿಯಾನಿ ಸೂಪರ್ ಟೇಸ್ಟಾಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಎಣ್ಣೆ ಕಾಯ್ದಿದೆ. ನಾನು ಇಲ್ಲಿ ಏಲಕ್ಕಿ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಏಲಕ್ಕಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಒಂದು ಜಾವಿತ್ರಿ ಹಾಕ್ತೆ, 2 ಪಲಾವ್ ಎಲೆ, ಒಂದು ಚಕ್ರ ಮೊಗ್ಗು ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಏಲಕ್ಕಿ ಹಾಕ್ತೆ, ನೀವು ನೋಡ್ತಾ ಇರಿ. ಚಕ್ಕೆ, ಕಲ್ಲು ಹೂವು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ಲೇವರ್ ಬಿಡಲಿ. ಸೋಂಪು, ಕಸ್ತೂರಿ ಮೆಥಿ, ಮನೇಲೇ ಮಾಡಿರೋ ಗರಂ ಮಸಾಲ. ನನ್ನ ಗರಂ ಮಸಾಲ ಜಾಸ್ತಿ ಅಂಗಡಿಯಲ್ಲಿ ಬಳಸಲ್ಲ ಫ್ರೆಂಡ್ಸ್. ಮನೇಲೇ ದಪ್ಪ ಥರ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಅದನ್ನೇ ಒಂಚೂರು ಹಾಕ್ಬಿಟ್ರೆ ತುಂಬ ಟೇಸ್ಟ್ ಬರುತ್ತೆ. ಈಗ ಒಂದು 2 ನಿಮಿಷ ಆಯಿತು. ನಾನೀಗ ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ದಪ್ಪ ಈರುಳ್ಳಿ ಪ್ಲೇಸಾಗಿ ನಾನು 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಸೇರಿ 1 kg ಆಗೋ ಥರ ಮಾಡ್ತಾಯಿದ್ದೀನಿ. ಅಕ್ಕಿ ಅರ್ಧ kg, ಚಿಕನ್ ಅರ್ಧ kg ಇದೆ. ಅದಕ್ಕೆ 4 ಈರುಳ್ಳಿ ಬೇಕಾಗುತ್ತೆ ಫ್ರೆಂಡ್ಸ್. ಈರುಳ್ಳಿ ಒಂಬಣ್ಣ ಬರೋವರೆಗೂ ಒಂದು 2 ನಿಮಿಷ ಬಿಟ್ಬಿಡಿ. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ, 6 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅರಿಶಿನ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಆಯ್ತು, ಇದು ಈರುಳ್ಳಿ ಒಂದು 2 ನಿಮಿಷ ಆದರೆ ಈಗ ಟೊಮೆಟೊ ಇದೆಲ್ಲ ಹಾಕ್ಕೊಳ್ಳೋಣ ಒಂದೊಂದೇ. ಮನೇಲೆ ಏನು ಪದಾರ್ಥ ಇದೆಯೋ ಅದನ್ನೆಲ್ಲ ಹಾಕಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇರೆ ಏನು ನಾನು ಫುಡ್ ಕಲರು ಅದು ಇದು ಅಂತ ನಾನೇನು ಹಾಕ್ತಾಯಿಲ್ಲ ಇಲ್ಲಿ. ಈಗ ಚಿಕನ್ ಹಾಕೋಣ. ಚಿಕನ್ ಏನಕ್ಕೆ ಇಲ್ಲಿ ಮೊದಲೇ ಹಾಕಬೇಕು ಅಂದರೆ ನಾವು ಒಂದೊಂದೇ ಪೇಸ್ಟು ತೆಗೆದಿರೋದು ಹಾಕ್ತೀನಿ. ಈಗ ಪುದೀನ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಂದೊಂದೇ ಹಾಕ್ತಾಯಿದ್ರೆ ಚೆನ್ನಾಗಿ ಚಿಕನ್ಗೆಲ್ಲ ಕೋಟಿಂಗ್ ಆಗುತ್ತೆ, ಚೆನ್ನಾಗಿ ಹಿಡಿಯುತ್ತೆ ಮಸಾಲ. ಅದಕ್ಕೆ ನಾನು ಚಿಕನ್ ಫಸ್ಟು ಹಾಕ್ತೆ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ, 6 ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿಲ್ಲ ನಾನು, ಇದಕ್ಕೆ ದಪ್ಪ ರುಬ್ಬಿಸ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ. ಅದಕ್ಕೆ ನಾನು ಚಿಕನಲ್ಲಿ ನೀರು ಬಿಡುತ್ತಲ್ಲ ನೋಡಿ. 4 ಟೊಮೆಟೊ ನಾನು ಹಚ್ಚಿಟ್ಕೊಂಡಿದ್ದೀನಿ. 1-3 ಟೊಮೆಟೊ ಪ್ಯೂರಿ ಮಾಡಿ ಹಾಕ್ತಾಯಿದ್ದೀನಿ. ಅದೊಂದು ಚಿಕನ್ ಹಿಡಿಯಲಿ ಚೆನ್ನಾಗೆ. ನೀವು ನೋಡ್ತಾ ಇರ್ಬೋದು. 1 ಟೊಮೆಟೊ ಮಾತ್ರ ಹಾಕೋಣ, ಇದಕ್ಕೆ ಸಾಕು, ಕಟ್ ಮಾಡಿರೋದು. ಒಂದೊಂದೇ ಹಾಕ್ತಾಯಿದ್ರೆ ಆ ಚಿಕನ್ಗೆ ಏನಿದೆ ಮಸಾಲ, ಹಸಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ನೋಡಿ, 1 ಟೊಮೆಟೊ ಈಗ ಹಾಕ್ತಾಯಿದ್ದೀನಿ ಸಾಕು. 4 ಟೊಮೆಟೊದಲ್ಲಿ 3 ಟೊಮೆಟೊ ಪ್ಯೂರಿ ಮಾಡಿ ಹಾಕ್ತೆ, ನೀವು ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡ್ಲಿ. ಮೊಸರು ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ, ನೀವು ನೋಡ್ತಾ ಇರ್ಬೋದು. ಈ ಥರ ಮಾಡೋದ್ರಿಂದ ಮನೇಲಿ ಇರೋ ಸಾಮಾನು ಹಾಕಿ ಮಾಡೋದ್ರಿಂದ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ. ಈಗ ನೋಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ 6 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ. ಇದು ಖಾರ ಇರೋ ಪೌಡ್ರ್, ಇದು ಚಿಲ್ಲಿ ಪೌಡ್ರು. ಇನ್ನೊಂದು ಹಾಕ್ತೀನಿ, ಅದು ಕಲರ್ಗೋಸ್ಕರ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಅಂತಾರೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ನೋಡಿ, ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ ಸಾಕು. ನೋಡಿ, ಇದು ಈಗ ಹಾಕ್ತಾಯಿರೋದು ರೆಡ್ ಚಿಲ್ಲಿ ಪೌಡ್ರು, ಕಲರ್ಗೋಸ್ಕರ ಸಾಕು. ಇವಾಗ ಇದನ್ನು ಬಿಡಿ. ಒಂದು 6-7 ನಿಮಿಷ, 10 ನಿಮಿಷನೇ ಬಿಟ್ಬಿಡಿ. ಇದು ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲೆ ಹಿಡಿಯುತ್ತೆ. ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಶೇರ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಚಿಕನ್ಗೆ ಉಪ್ಪು ಹಿಡೀಲಿ ಅಂತ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಅಕ್ಕಿ ತೊಳೆದಾದ್ಮೇಲೆ ಒಂದ್ಸಲ ಉಪ್ಪು ಹಾಕಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಪುದೀನ, ಕೊತ್ತಂಬರಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಸ್ವಲ್ಪ ಇಟ್ಕೊಂಡೆ, ಹಚ್ಚಿ ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ನೋಡಿ, ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಊಟದ ಅಕ್ಕಿನೇ ಬಳಸ್ತಾಯಿದ್ದೀನಿ. ಯಾವ ಬುಲೆಟ್ ರೈಸು ಅದೆಲ್ಲ ನಾನು ಏನೂ ಹಾಕ್ತಾಯಿಲ್ಲ. ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹಾಕಿದ್ದೆ ಚಿಕನ್ಗೆ. ಈಗ ಅಕ್ಕಿಗೆ ಮಾತ್ರ ಹಾಕೋಣ. ಈಗ ನೋಡಿ, 3 ಟೇಬಲ್ ಸ್ಪೂನ್ ತುಪ್ಪ ಇದೆ, ಇದು ಚಿಕ್ಕ ಸ್ಪೂನಲ್ಲಿ. ಈ ತುಪ್ಪನ ಹಾಕ್ತಾಯಿದ್ದೀನಿ. ಈ ತುಪ್ಪ ಹಾಕೋದ್ರಿಂದ ತುಂಬ ಘಮ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಾಗುತ್ತೆ. ನೋಡಿ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಬಿಸಿ ಬಿಸಿ ಚಿಕನ್